ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲೋಕಲ್ ಬ್ರಾಂಡ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡಬಾರ್ದು, ಅಗತ್ಯ ಏನಿಲ್ಲ ಅಂತ ನಾನು ಸುಮ್ಮನಿದ್ದೆ. ಪ್ರಯತ್ನ ಮಾಡಿದ್ದೆ ಅಂದಿದ್ರೆ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ. ಪ್ರಯತ್ನಿಸ್ತೀನಿ ಅಂದಿದ್ದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನಿನ್ನೆ ದಿವಸ ಹಿಂಗೆ ಯೂಟ್ಯೂಬ್ ನೋಡಬೇಕಾದ್ರೆ ಅವ್ನು ಡಾಲಿದು ಒಂದು ವಿಡಿಯೋ ಸಜೆಸ್ಟ್ ಆಯಿತು. ಓಪನ್ ಮಾಡಿ ನೋಡಿದೆ. ಅದು ಅವನು ಪ್ರೆಸ್ ಮೀಟಲ್ಲಿ ಮಾತಾಡಿರುವಂಥ ವಿಡಿಯೋ. ಅದರಲ್ಲಿ ಒಬ್ಬರು ರಿಪೋರ್ಟ್ರು ಕೇಳ್ತಾರೆ, ಪತ್ರಕರ್ತರು, ಸರ್ ಎಲ್ಲರನ್ನೂ ಕರೆದ್ರಿ, ಮೊದಲನೇದಾಗಿ ನೀವು ಕಾರ್ಡ್ನ ಪೂಜೆ ಮಾಡಿಸಿ ಸ್ಟಾರ್ಟ್ ಮಾಡಿದ್ದು ಮುಖ್ಯಮಂತ್ರಿ, ನಮ್ಮ ನಾಡಿನ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಅವ್ರದಿಂದ ಸ್ಟಾರ್ಟ್ ಮಾಡಿ ಕಾರ್ಡ್ ಕೊಡೋಕ್ಕೆ ಸುಮಾರು ನಿಮ್ಮ ಜೊತೆ ಆಕ್ಟ್ ಮಾಡಿದಂಥ ತಂಗಿ ಪಾತ್ರ ಮಾಡಿದಂಥವ್ರಿಗೂ ಸಹ ನೀವು ಆಲ್ರೆಡಿ ಕಾರ್ಡ್ ಕೊಟ್ಟಿದ್ದೀರ. ಅಂದರೆ ನೀವು ಆಲ್ರೆಡಿ ಎಂಡಿಗೆ ಬಂದಿದ್ದೀರ, ಕಾರ್ಡ್ ಕೊಡೋಕ್ಕೆ ಎಲ್ಲ ಮುಗಿಸೋವಂಥ ಕಾಲಕ್ಕೆ ಬಂದಿದ್ದೀರಾ, ಹಂತಕ್ಕೆ ಬಂದಿದ್ದೀರಾ. ಆದರೆ ದರ್ಶನ್ ಅವ್ರಿಗೆ ಯಾಕಿನ್ನ ನೀವು ಕಾರ್ಡ್ ಕೊಡಲಿಲ್ಲ ಅನ್ನೋ ಒಂದು ಮಾತಿಗೆ ಆ ಡಾಲಿ ಧನಂಜಯ ಒಂದು ಮಾತು ಹೇಳ್ತಾನೆ. ದರ್ಶನ್ ಅವ್ರಿಗೆ ಕಾರ್ಡ್ ಕೊಡೋಕ್ಕೆ ಅವ್ರನ್ನ ಮೀಟ್ ಆಗೋ ಪ್ರಯತ್ನ ಇನ್ನೂ ಮಾಡ್ತಾವನಂತೆ. ಆದರೆ ಅವ್ರು ಇವನ್ ಪ್ರಯತ್ನ ಮಾಡ್ತಾರಂಥ ಪ್ರಯತ್ನಕ್ಕೆ ದರ್ಶನ್ ಸರ್ ಅವರು ಇವನ್ ಕೈಗೆ ಸಿಗ್ತಿಲ್ವಂತೆ, ಅವನು ಹೇಳಿರೋದು. ಆಮೇಲೆ ಹೋದ್ರೋಗ್ಲಿ ಅಷ್ಟಕ್ಕೆ ಅವ್ನು ಮಾತು ನಿಲ್ಲಿಸಿದ್ರೆ, ಇಲ್ಲ ಬಿಡಪ್ಪ, ಅವ್ರಿಗೂ ದರ್ಶನ್ ಸರ್ಗೂ ಸ್ವಲ್ಪ ಯಾವುದೋ ಒಂದು ಇದಾಯ್ತಲ್ಲ, ಕೋರ್ಟ್ ಕೇಸು ಅದು ಇದು ಇರ್ತಾರೆ, ಸಣ್ಣ ಪುಟ್ಟ ಓಡಾಡ್ಕೊಂಡಿರ್ತಾರೆ, ಇಲ್ವೇನೋ ಅಂದ್ಕೊಂಡು ಸುಮ್ಮನಾಗ್ಬೋದಾಗಿತ್ತು. ಆದರೆ ಅವ್ನು ಹೇಳ್ತಾನಲ್ಲೇ ಡೈಲಾಗ್ ಹೊಡಿತಾನು, ಡೈಲಾಗ ಅವನು ಆ ವೇದಿಕೆಯಿಂದನೇ ದರ್ಶನ್ ಅವ್ರನ್ನ ಕರೀತಾನಂತೆ ಅಲ್ಲಿ ಕುತ್ಕೊಂಡೇನೇನೆ. ಇವನು ಏನು ಅನ್ಕೊಂಡವನು ಇವನು ಮನಸ್ಸಲ್ಲಿ ಅಂದರೆ, ಈ ಚಿಲ್ಲರೆಗಳು ಅವ್ರು ನೋಡು, ಕೆಲವು ಚಿಲ್ಲರೆಗಳು ಹೀರೋಗಳು ಅವರೇ ಅಲ್ಲಿ ಇವು ದರ್ಶನ್ ಸರ್ ಜೊತೆ ಇದ್ದು ತಿಂದು ಉಂಡು ಏತಿ ಹೊಂಟೋದ್ರು. ಆಗಲೇ ಎಲ್ಲ ಜಲ್ರಲ್ಲಿ ಹಾಕಿ ಜಾಲಸ್ದಂಗ ಆಗೋಯ್ತು. ಕೆಲವು ಹೀರೋಗಳು ಬಂದು ದರ್ಶನ್ ಸರ್ ಜೊತೆ ಇದ್ದು ಹೋದ್ರಲ್ಲ, ಅಂಥವ್ರಿಗೇನಾರ ಇವನು ವೇದಿಕೆ ಮೇಲೆ ಕರೆದಿದ್ರೆ ಇವ್ನು ಕರೆಯೋದೇ ಬೇಕಾಗಿರಲ್ಲ. ಕಾರ್ಡ್ ತೋರಿಸ್ಬಿಟ್ಟು ಇಂತಿಂತರು ಬರ್ರಿ ಅಂದ್ಬಿಟ್ಟಿದ್ರು, ಒಂದು ಲೈವಲ್ಲಿ ಬಂದುಬಿಟ್ಟು ಫೇಸ್ಬುಕ್ ಲೈವಲ್ಲಿ ಬಂದ್ರೆ ಕರೆದಿದ್ರು ಬಂದ್ಬಿಡೋರು ಅವರು. ಆದರೆ ಒಬ್ಬ ಸ್ಯಾಂಡಲ್ ಸ್ಟಾರ್ ಅಂದರೆ ಏನು ಅನ್ಕೊಬಿಟ್ಟವನೇ, ದೊಡ್ಡ ಹೀರೋನ ಅಲ್ಲಿ ಕುಂತ್ಕೊಂಡು ವೇದಿಕೆಯಿಂದನೇ ಕರಿತೀನಿ, ನಿಮ್ಮನ್ನ ಸಂಪರ್ಕ ಮಾಡೋಕೆ ಕಾಯ್ತಾ ಇಲ್ಲ, ಪ್ರಯತ್ನ ಬೇರೆ ಮಾಡ್ತೀನಿ ಅಂತಿಲ್ಲ. ನಿನ್ನ ಪ್ರಯತ್ನ ಏನು ಪ್ರಯತ್ನನೆಯಪ್ಪ ನಿಂದು? ನಿಮ್ಮ ಕಿತ್ತೋಗಿರೋ ಡಗೋಟ ಎಕ್ಸ್ಪ್ರೆಸ್ ಮೂವಿಗಳನ್ನ ಪ್ರಮೋಷನ್ ಮಾಡಿಸ್ಕೋಬೇಕಾದ್ರೆ ದರ್ಶನ್ ಅವ್ರನ್ನ ನೀವೇನು ಪ್ರಯತ್ನ ಮಾಡ್ದೇನೆ, ಏನು ಇಲ್ದೇನೆ, ನೀವು ಒಂದೇ ಒಂದು ಹೋಗಲ್ಲಿ ನಿಂತ್ಕೊಂಡ ತಕ್ಷಣ ಸರ್ ಇಂಥವ್ರು ಬಂದವ್ರೆ ಅಂತ ದರ್ಶನ್ ಸರ್ ಸಂಬಂಧಪಟ್ಟವ್ರು ಬಂದು ಹೇಳಿದ ತಕ್ಷಣ ನಿಮ್ಮ ಜೊತೆಗೆ ಬಂದು ನಿಂತು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಿಮ್ಮ ಚಿತ್ರಗಳನ್ನ, ಕಿತ್ತೋಗಿರೋ ಎಕ್ಸ್ಪ್ರೆಸ್ ವಿಚಾರಗಳನ್ನ ದರ್ಶನ್ ಸರ್ ಜೊತೆಲಿ ನಿಂತವ್ರಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಹೋಗಿ ನಿನ್ನ ಫ್ಯಾನ್ಗಿಂತ ದರ್ಶನ್ ಸರ್ ಫ್ಯಾನೇ ಎಷ್ಟೋ ಜನ ಹೋಗಿ ಫಸ್ಟ್ ಹೋಗಿ ನೋಡ್ಕೊ ಬಂದವ್ರೆ. ಫಸ್ಟು ಅದನ್ನ ಬೆಳಿಬೇಕಾದ್ರೆ ಕೆಳಗಿಂದ ನಿನ್ನ ತಿಕ್ಕ ಹಿಡಿದು ಮೇಲೆ ಕೆತ್ತುತ್ತಾರಲ್ಲ, ಅವ್ರನ್ನ ಫಸ್ಟು ನೆನೆಸ್ಕೊ. ನೀನು ಅಲ್ಲಿಂದ ಪ್ರಯತ್ನ ಮಾಡ್ದಲ್ಲ, ನೀನು ಎಂಥ ಪ್ರಯತ್ನನೂ ಬೇಡ, ಏನೂ ಬೇಡ. ಅಲ್ಲ ಗಂಡ್ಲ, ಎಂತೆಂಥ ಕಾರ್ಡ್ ಕೊಟ್ಟಿದ್ದೀನಿ ನೋಡ್ತಾ ಇದ್ದೀನಿ. ನಾನು ನಿನ್ನ ಇನ್ಸ್ಟಾಗ್ರಾಮ್ ಐಡಿಲಿ ನಿನ್ನ ಫ್ಯಾನ್ಸ್ ಪೇಜ್ ಆಯ್ತಲ್ಲ, ಆ ಪೇಜಲ್ಲಿ ನೋಡ್ತಾ ಇದ್ದೀನಿ, ಪೋಸ್ಟ್ ಮಾಡ್ತಾನೆ ಅವ್ರು. ಎಂತೆಂಥವ್ರಿಗೆಲ್ಲ ಕೊಟ್ಕೊಂಬಂದು ನಮ್ಗೆ ಅದು ಬೇಕಾಗಿಲ್ಲ. ನೀವು ನಿನ್ನ ಇಷ್ಟ, ನಿನ್ನ ಮದುವೆ, ನಿನ್ನ ಕಾಳು ನೀನು ನೋಡ್ಸ್ಕೋ, ತೊಂದರೆ ಇಲ್ಲ. ಆದರೆ ದರ್ಶನ್ ಸರ್ ವಿಷಯ ಅಂತ ಬಂದಾಗ ನೀನು ಹೇಳ್ಬಿಡ್ಬೇಕಾಯ್ತಿಲ್ಲಪ್ಪ. ನಾನು ಮೊದಲೇ ಹೇಳಿದ್ದಲ್ಲ ಫಸ್ಟೇನೆ, ದರ್ಶನ್ ಸರ್ದು ಒಂದು ಯಾವುದೋ ಒಂದು ಇನ್ಸಿಡೆಂಟ್ ನಡೆದಾಗ ನೀನು ಹೇಳಿದ್ದಲ್ಲಪ್ಪ, ಅದ್ರ ಬಗ್ಗೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದೆ. ಆಮೇಲೆ ಯಾವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜಡಿಯೋಕ್ಕೆ ಶುರು ಮಾಡಿದ್ರು, ಬಂದು ದರ್ಶನ್ ಸರ್ ಬಗ್ಗೆ ಏನೋ ಒಂಚೂರು ಒಳ್ಳೇದು ಮಾತಾಡಿ ತಿರ್ಗಾ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿನೂ ಐತೆ, ನ್ಯಾಯ ಸಿಕ್ಕೈತೆ, ಹಂಗೆ ಅಂತ ಚೆನ್ನಾಗಿ ಪುಂಬಿಡ್ದು ಹೆಂಗ್ಬಿಟ್ಟು ಹೋದಲ್ಲಪ್ಪ. ಆ ಥರ ಅನ್ಕೋಬೇಡ. ನಿನ್ನ ಮನಸ್ಸಲ್ಲಿ ಅಷ್ಟೂ ಕೂಡ ದರ್ಶನ್ ಸರ್ಗೆ ಕೊಡಲೇಬೇಕು ಅನ್ನೋ ನಿನ್ನ ಮನಸ್ಸಲ್ಲಿ ಇದ್ದಿದ್ರೆ ನೀನು ಹೋಗಿ ಲಾಸ್ಟ್ ಟೈಮು ದರ್ಶನ್ ಸರ್ ತಮ್ಮ ದಿನಕರ್ ಅವ್ರಿಗೆ ನೀನು ಕಾರ್ಡ್ ಕೊಟ್ಟಾಗ ನೀನು ಅಲ್ಲೇ ನಿಂತಿದ್ದ ಜಾಗದಲ್ಲೇ ಹೇಳಿದರೆ, ದರ್ಶನ್ ಸರ್ನ ಮೀಟ್ ಮಾಡಬೇಕು, ನಾನು ಸಂಪರ್ಕ ಮಾಡಿ ಅವ್ರನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ, ಅವ್ರನ್ನ ಸಂಪರ್ಕ ಮಾಡೋಕ್ಕೆ ನಾಟಿ ಆಗ್ತಾಯಿದ್ದೀನಿ ಅಂದಲ್ಲ. ಅಷ್ಟೊಂದು ನಿನ್ನ ಮನಸ್ಸಲ್ಲಿ ಅವ್ರನ್ನ ಸಂಪರ್ಕ ಮಾಡಿ ಸಾಕಾಗಿ ಬೆಂಡಾಗಿ ದಬ್ಬೆ ಕಟ್ಕೊಂಡು ಓಡಾಡ್ತಿದ್ರೆ ನೀನು ಅಲ್ಲಿ ಹೋಗಿದ್ದಲ್ಲ ಅವತ್ತು ದಿನಕರ್ ಸರ್ ಕಾರ್ಡ್ ಕೊಡೋಕ್ಕೆ. ನೀನು ಅಲ್ಲೇ ಒಂದು ಮಾತನ್ನ ದಿನಕರ್ ಸರ್ಗೆ ಹೇಳ್ಬಿಟ್ಟಿದ್ರೆ, ಬ್ರದರ್ ಹಿಂಗೆ ಒಂದು ಸ್ವಲ್ಪ ಬಾಸ್ಗೆ ಫೋನ್ ಮಾಡಿಕೊಡಿ, ಬಾಸ್ ಅನ್ನೋದು ಬೇಡ, ದರ್ಶನ್ ಅವ್ರಿಗೆ ಫೋನ್ ಮಾಡಿಕೊಡಿ ಅಂದಿದ್ರು ಕೂಡ ಅಲ್ಲೇ ನಿಂತಿದ್ದ ಜಾಗದಲ್ಲೇ ದಿನಕರ್ ಅವರು ಫೋನ್ ಮಾಡಿಕೊಟ್ಟಿರೋರು. ನೀನು ಅವ್ರನ್ನ ಪ್ರಯತ್ನ ಅಲ್ಲ, ಆರಾಮಾಗಿ AC ಕಾರಲ್ಲಿ ಅವರೇ ಕರ್ಕೋಗಿ ಒಳಗ್ಬಿಟ್ಬಿಟ್ಟು ಫಾರ್ಮ್ ಹೌಸ್, ಟಿ ನರಸೀಪುರ ಫಾರ್ಮ್ ಹೌಸಲ್ಲಿ ಇರೋದು ಇವಾಗ ಅವ್ರ ಬ್ರದರ್. ಅಲ್ಲಿಗೆ ಹೋಗಿ ನೀವು ಆರಾಮೇ ಕೊಟ್ಬಿಟ್ಟು ಬರ್ಬೋದಲ್ಲ ಸರ್ ಧನಂಜಯ ಸರ್. ಆದರೆ ಕೊಡಬೇಕು ಅನ್ನೋ ಮನಸ್ಸು ಗುಣ, ಫಸ್ಟು ಮನಸ್ಸಿಗಿಂತ ಗುಣ ಇರಬೇಕು. ಅಂಥ ವ್ಯಕ್ತಿನ ಹೆಂಗೆಲ್ಲ ಉಪಯೋಗಿಸ್ಕೊಂಡಿದ್ದೀರಿ ನೀವು ಕಳ್ಳನ ಮಕ್ಕಳು. ಎಷ್ಟು ಹೊಟ್ಟೆ ಉರಿತದೆ ನನ್ನ ಮಕ್ಕಳ. ಅವ್ರು ದರ್ಶನ್ ಸರ್ ಅಷ್ಟು ಹೇಳಿದ್ರು ನಿಂತ್ಕೊಂಡು ಅವ್ರ ಜೊತೆ ನಿಂತಿದ್ದಾಗ ನಮ್ಗೆ ಏನು ಅನಿಸ್ತಾಯಿತ್ತು ಅಂದರೆ, ಅಯ್ಯೋ ಇವರು ಬಂದು ಸೇರ್ಕೊಬಿಟ್ರಲ್ಲಪ್ಪ, ಬೆಳೆಯೋದು ಬಡವ್ರ ಮಕ್ಕಳು ಬೆಳಿಬೇಕಣಪ್ಪ, ಹಂಗೆ ನೀನು ಪುಂಕ್ತಿದ್ದಲ್ಲ, ಅಯ್ಯೋ ಬೆಳೆಸೋಣ ಬಿಡು ಅಂದ್ಕೊಂಡು ನಾವು ನಿನ್ನ ಪಿಕ್ಚರ್ ರಿಲೀಸ್ ಆಗೋದೇ ಕಾಯ್ಕೊಂಡಿದ್ದು. ನೀನು ಯಾರ ಜೊತೆ ಯಾರೋ ಮಾಡು, ಆದರೆ ಡಾಲಿ ಧನಂಜಯ ಮಾಡವನೇ ಅಂದರೆ
ಹೋಗ್ಬಿಟ್ಟು ಅಲ್ಲಿ ನಿಂತು ಆ ಪಿಕ್ಚರ್ನ ನೋಡಿಕೊಂಡು ಬರೋರಿಗೆ ಹೋಗೋರಿಗೆಲ್ಲ ಹೇಳಿ ಚೆನ್ನಾಗೈತೆ ಹೋಗ್ರೆ ನೋಡ್ರಿ ಅಂತ ಕಿತ್ತಾಗಿರೋ ಪಿಕ್ಚರ್ಗಳನ್ನ ನೋಡ್ಕೊಬಂದಿದ್ದೀವಿ. ಆದರೆ ನೀನು ಸ್ಟೇಜ್ ಮೇಲೆ ಕುಂತ್ಕೊಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಕಾಡು ಕೊಡೋಕ್ಕೆ ಅಂತೀಯಲ್ಲ, ಯಾರೋ ಚಿಲ್ಡ್ರನ್ ಮಕ್ಳಿಗೆ ಹೇಳ್ದಂಗೆ ಹೇಳ್ತೀಯಲ್ಲ. ಅಲ್ಲ, ಇನ್ನು ಮುಂದಕ್ಕೆ ನಿನ್ನ ಭವಿಷ್ಯ ಹೆಂಗೈತದೆ ಅಂತ ನೋಡಿದ್ಯಾ? ನಿನ್ನ ಪಿಕ್ಚರ್ ನೀನೇ ಕೂತ್ಕೊಂಡು ನೋಡ್ಕೋಬೇಕು, ಹಂಗೆ ಆ ಕಾಲಕ್ಕೆ ಬಂದು ತಲುಪ್ತಿ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ಎಷ್ಟೋ ಜನ ಹೀರೋಗಳು ಆಲ್ರೆಡಿ ಸುಮಾರು ಜನ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ತು, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ತು, ಎಲ್ಲರೂ ಒಟ್ಟಾಗಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಉಳಿಸಿ ಏನೋ ಒಂದು ಮಾಡ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಬೆಲೆ ಬರ್ತದೆ ಅಂತ ನಾವು ಕೂತ್ಕೊಂಡಿದ್ರೆ, ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ಥರ ಮಾತಾಡ್ತಿರಲ್ಲ, ಒಂದು ಚೂರಾದ್ರೂ ಹೋಗಲಿ ಆ ತಿನ್ನೋ ಅನ್ನಕ್ಕಾದ್ರೂ ಬೆಲೆ ಬೇಡವೇನರಪ್ಪ ಲವ್ ಅಂತೆ ಮನ್ಸನ್ನ ಯೂಸ್ ಮಾಡಿಕೊಂಡು ನೀನು ಆ ಸ್ಟೇಜ್ ಮೇಲೆ ಕುತ್ಕೊಳ್ಳೋ ಥರ ಮಾತಾಡ್ತೀಯಲ್ಲ, ನಿನಗೇನು ಅನ್ಸಲ್ತೆ ಹೋಗಲಿ. ಇವತ್ತೇನೋ ಒಂದು ಚೂರು ಪ್ರೊಡ್ಯೂಸ್ ಮಾಡಿ ದುಡ್ಡು ಮಾಡ್ಕೊಂಡಿದ್ದಿ, ಯಾರು 4-5 ಜನ ನಿನ್ನ ಗುರ್ತಿಸಿ ಡಾಲಿ ಧನಂಜಯ್ ಅನ್ನೋದಕ್ಕಿಂತ ಮುಂದಾಗಿ ಡಾಲಿ ಅಂತ ಏನು ಕೇಳೋದು ನಿನಗೆ ಅರ್ಥ ಆಗೋಗ್ಬೇಕು. ಇವಾಗ ಏನು ಕೇಳು, ಆ ಪಾತ್ರದಿಂದ ಆ ಪಿಕ್ಚರಿಂದ ನಿನಗೆ ಒಂದು ಹೆಸರು ಬತ್ತು. ಅಲ್ಲಿಂದ ಆಚೆಗೆ ಕೆಲವು ಜನಗಳು ಎಲ್ಲ ಡಿ ಬಾಸ್ ದರ್ಶನಿಂದ ಹಿಡ್ದು ಪ್ರತಿಯೊಬ್ಬರು ಅಭಿಮಾನಿಗಳು ಸಹ ನಿನ್ನ ಪಿಕ್ಚರ್ನ ನೋಡಿ ಪರವಾಗಿಲ್ಲ, ಅದೇನೋ ಬಡವ್ರ ಮಕ್ಕಳು ಬೆಳಿಬೇಕು ಅಂತವನೇ ಬುಡ್ರಪ್ಪ ಏನೋ ಮಾಡ್ಕೊಳ್ಳಿ ನೋಡೋಣ ನಾವು ಪಿಕ್ಚರ್ ಇವ್ರದ್ದು ಅಂತ ಇದ್ದರೆ, ನೀನು ಹೋಗಿ ಸ್ಟೇಜ್ ಮೇಲೆ ಈ ಥರ ದರ್ಶನ್ ಬಗ್ಗೆ ಹೇಳಿಕೆ ಕೊಡ್ತೀಯಲ್ಲ. ನೀನು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂದ್ಕೊಂಡು ಬೆಳೆಗಂಟ ಬೆಳೆದಾದ್ಮೇಲೆ ಬಗ್ಗಿಸ್ಕೊಳಕ್ಕೆ ನೋಡ್ತೀಯಲ್ಲ. ಇವತ್ತೇ ಲಾಸ್ಟು, ನನ್ನ ಪರ್ಸ್ನಲ್ಲಾಗಿ ಹೇಳ್ತಾ ಇದ್ದೀನಿ, ನಿನ್ನ ಪಿಕ್ಚರು ಟಿ ವಿಲಿ ಹಾಕಿದ್ರು ನೋಡಲ್ಲ, ಥಿಯೇಟ್ರಲ್ಲೆಲ್ಲ ನಮ್ಮನೆ ಟಿ ವಿಲಿ ಹಾಕಿದ್ರು ಕೂಡ ನಿನ್ನ ಪಿಕ್ಚರ್ ನೋಡಲ್ಲ. ಇದೇ ಲಾಸ್ಟು. ನೀನು ಯಾವಾಗ ಆ ಥರ ಹೇಳಿಕೆ ಕೊಟ್ಟೆ ಅವತ್ತೇ ಲಾಸ್ಟು. ನೀನು ಬಡವ್ರ ಮನೆ ಮಗನೂ ಅಲ್ಲ, ಯಾವುದೂ ಅಲ್ಲ. ನೀನು ಏನು ಅಂದರೆ ಈ ಸಿಂಪತಿಗೆ ಇಟ್ಟಿಸ್ಕೊಂಡು ಸಿಂಪತಿ ಸ್ಟಾರ್, ನೀನು ಸಿಂಪತಿಲಿ ಹೀರೋ ಅದನ್ನು ನೀನು ಬಡವ ಅಂದ್ಕೊಂಡು ಸಿಂಪತಿ ಸ್ಟಾರ್ ಆಗ್ಬಿಟ್ಟೆ. ಟೈಮು ಅದೇನು ಹೇಳ್ತಾ ಇರೋದು, ಫಸ್ಟ್ ಹಂಗಿತ್ತು, ಇವಾಗ ಸ್ವಲ್ಪ ದುಡ್ಡು ಮಾಡ್ಕೊಂಡಿದ್ದೆ, ಚೆನ್ನಾಗಿರು. ಮದುವೆ ಆಯ್ತಿದ್ಯಾ, ಮದುವೆ ಆಗ್ಬಿಟ್ಟು ಇನ್ನೊಂದಷ್ಟು ಜನಕ್ಕೆ ಬಕೆಟ್ ಇಟ್ಕೊಂಡು ಇನ್ನೊಂದಷ್ಟು ಮೂವಿ ಮಾಡ್ಕೊಂಡು ಇನ್ನೊಂದಷ್ಟು ದುಡ್ಡು ಮಾಡ್ಕೊಂಡು ಆರಾಮಾಗಿ ಅಳ್ಳಾಡ್ಸ್ಕೊಂಡು ತಿರ್ಗಪ್ಪ ರಾಜ. ಡಿ ಬಾಸ್ ಅಭಿಮಾನಿಗಳಿಗೆ ನಾನು ಇನ್ನೂ ಒಂದು ಮಾತು ಹೇಳ್ತೀನಿ, ನೀವೇನಾದರೂ ಈ ವಿಡಿಯೋ ನೋಡಿದ್ಮೇಲೆ ಅವ್ನ ವೀಡಿಯೋ ಹುಡುಕ್ಬಿಟ್ಟು ಸರ್ಚ್ ಮಾಡಿ ನೋಡ್ತೀರಾ ಅವನೇನು ಮಾತಾಡೋನೆ ಅಂತ. ಆ ವಿಡಿಯೋ ನೋಡಿದ್ಮೇಲೂ ಕೂಡ ಇವ್ನ ಪಿಕ್ಚರ್ನ ನೋಡ್ತೀವಿ ಅಂದರೆ ನಿಮ್ಮಂತೆ ದಡ್ಡನ ಮಕ್ಕಳು ಇನ್ನೊಬ್ಬರಿಲ್ಲ ದೇವ್ರಾಣ್ಗೂ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.